ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನಿವತ್ತು ಬಂದಿರೋದು ನಮ್ಮ ತುಮಕೂರು ಹತ್ರ ಇರೋ ದುರ್ಗದಳ್ಳಿಲಿ ಒಂದು ಚಿಕ್ಕ ಬಿಸ್ನೆಸ್ಸು ಬ್ಯೂಟಿಫುಲ್ ಆಗಿದೆ, ಅದನ್ನು ತೋರ್ಸಕ್ಕಂತ ಬಂದಿದ್ದೀನಿ. ಐ ಆಮ್ ಪ್ರಿಟಿ ಶೋರ್ ಯು ಲೈಕ್ ಇಟ್ ಆ್ಯಂಡ್ ಇಲ್ಲಿ ವಿಸಿಟ್ ಕೂಡ ಮಾಡ್ಬೋದು, ಕಸ್ಟಮೈಸ್ ಆಗಿರೋ ಐಟಮ್ ಮಾಡ್ಕೊಬೋದು. ಸೊ ಸ್ಟೇ ಟ್ಯೂನ್ಡ್. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ. ಸೊ ನೀವೀಗೇನು ನೋಡ್ತಿದ್ದೀರಾ ಇದ್ರೆ ಸೆಂಟ್ರ್ ಹೆಸರು ಕ್ರಾಫ್ಟ್ ಸೆಂಟರ್ ಅಂತ. ನಾವಿರೋದು ಹಳೆಕೋಟೆಯಲ್ಲಿ, ದುರ್ಗದಳ್ಳಿ ಮತ್ತು ಹಳೆಕೋಟೆ ಮತ್ತು ತಿಮ್ಮನಾಯಕನಹಳ್ಳಿ ಇದೊಂದು ಕ್ಲಸ್ಟರ್ ಥರ ಒಂದು ಹಳ್ಳಿ ಸೇರಿಕೊಂಡಿರೋದು. ಸೊ ಈ ಹಳ್ಳಿಯಲ್ಲಿ ನಾವು ಕ್ರಾಫ್ಟರ್ ಸ್ಪೇಸ್ ಅಂತ ಒಂದು ಶುರು ಮಾಡಿದ್ವಿ. ಸೊ ಇದನ್ನು ಶುರು ಮಾಡಿದ್ದು ಜನಸ್ತು ಅಂತ ಸಂಸ್ಥೆ. ಜನಸ್ತು ಅನ್ನೋದು ನಾವು ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡ್ತೀವಿ. ಜನರಿಗೆ ಯಾವ ಥರ ಸಾಫ್ಟ್ವೇರ್ ಬೇಕು, ಫ್ರೀ ಓಪನ್ ಸೋರ್ಸು, ಫ್ರೀ ಆಗಿ ಹೆಂಗೆ ಪ್ರೊವೈಡ್ ಮಾಡೋದು, ಇಂಟರ್ನೆಟ್ ಇನ್ಕ್ಲೂಷನ್ ಹೆಂಗೆ ಹಳ್ಳಿ ಜನರನ್ನು. ಸೊ ಈ ಥರ ಎಲ್ಲ ನಾವು ಹಳ್ಳಿ ಜನರ ಜೊತೆ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ದು. ತದನಂತರ ಬರೀ ಇಂಟರ್ನೆಟ್ಟು ಅಥವಾ ಎಜುಕೇಷನ್ ಮಾಡ್ತೀವಿ ಅಂದರೆ ಇಲ್ಲಿ ಸಸ್ಟೈನಬಿಲಿಟಿ ಹೇಗೆ, ಹಳ್ಳಿ ಜನರು ಹೆಂಗೆ ಬದುಕಬೇಕು, ಸೊ ಬರೀ ಆಲ್ಟರ್ನೇಟಿವ್ ಕಟ್ಕೊಡ್ಬೇಕು ಅಂತ ಹುಡುಕ್ಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ ಹೆಂಗೆ ಇನ್ಕಮ್ ಸೋರ್ಸ್ ಮಾಡ್ಕೋಬೋದು ಅವರು. ಯಾಕಂದರೆ ಇಲ್ಲಿ ತುಂಬ ಜನ ಇರೋರಿಗೆ ಜಮೀನುಗಳಿಲ್ಲ, ಅಂದರೆ ಕೃಷಿಯನ್ನು ನಂಬಿ ವ್ಯವಸಾಯ ನಂಬಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆಲ್ಟರ್ನೇಟಿವ್ ಹೆಂಗೆ ಕಟ್ಕೊಡೋದು ಅಂತ ಹುಡುಕ್ಬೇಕಾದ್ರೆ ನಮಗೆ ಲೋಕಲಾಗಿ ಯಾವ ಥರ ರಿಸೋರ್ಸ್ ಸಿಗುತ್ತೆ, ಅಂದರೆ ಒಂದು ಹುಲ್ಲಾಗಿರ್ಬೋದು, ಬೇರೆ ಬಾಳೆ ಗೆಜ್ಜೆ ಆಗಿರ್ಬೋದು. ಸೊ ಈ ಥರದ್ದು ನಾರಿನ ವಸ್ತುಗಳನ್ನ ನಾವು ಹುಡ್ಕೋಕ್ಕೆ ಶುರು ಮಾಡಿದಾಗ ಜಂಡು ಅಂತ ನಮಗೆ ಈ ಕೆರೆಗಳ ಸುತ್ತಮುತ್ತ ತುಂಬ ಸಿಗುತ್ತೆ. ಸೊ ಆ ಜಂಡಲ್ಲಿ ನಾವು ಒಂದು ಕ್ರಾಫ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. 2015ರಲ್ಲಿ ಶುರುವಾಯಿತು, ಮತ್ತು ಕೋವಿಡ್ ಟೈಮಲ್ಲೆಲ್ಲ ನಾವು ನಿಲ್ಸ್ಕೊಂಡ್ವಿ. ಮತ್ತು ಈಗ ಒಂದು 2 ವರ್ಷ ಆಗ್ತಾಯಿದೆ ಶುರು ಮಾಡಿ. ಸೊ ಇವರೆಲ್ಲ ತಿಮ್ಮನಾಯಕನಹಳ್ಳಿ ಮತ್ತು ಹಳೆಕೋಟೆ, ದುರ್ಗದಳ್ಳಿಯಿಂದ ಕಡಿಮೆ ಬರ್ತಾರೆ ಜನ. ಸೊ ಹಳೆಕೋಟೆ ಮತ್ತು ತಿಮ್ಮನಾಯಕನಹಳ್ಳಿಯಿಂದ ಇರೋರು ಶಾರದಮ್ಮ, ಕುಸುಮಕ್ಕ, ವರಲಕ್ಷ್ಮಿ, ಹನುಮಕ್ಕ, ನಾಗಕ್ಕ ಮತ್ತು ಶಶಿಯಕ್ಕ. ಸೊ ಇವರೆಲ್ಲ ಇಲ್ಲಿ ಜಂಡು ಮೇಲೆ ಕೆಲಸ ಮಾಡ್ತಾರೆ. ನಾವು ಜಂಡು ಅಲ್ಲದೇ ಒಂದಷ್ಟು ಟೈಲರಿಂಗು, ಎಂಬ್ರಾಯ್ಡ್ರಿ, ಈ ಥರ ಬೇರೆ ಬೇರೆ ಏನೇನು ಮೂವಿಂಗ್ ಆಗುತ್ತೆ, ಫಾಸ್ಟ್ ಮೂವಿಂಗ್, ಈ ಥರದ್ದೆಲ್ಲನೂ ಟ್ರೈ ಮಾಡ್ತಿದ್ವಿ. ಸೊ ಇವರೆಲ್ಲ ಮುಂಚೆ ಕಲಿಯೋಕ್ಕೆ ಅಂತ ಶುರು ಮಾಡ್ತಾ ಬಂದರು, ಇವಾಗ ಬೇರೆಯವ್ರಿಗೆಲ್ಲ ಕಲ್ಸೋಕ್ಕೆ ಶುರು ಮಾಡಿದ್ದಾರೆ. ಸೊ ಕಲ್ತ್ಕೊಂಡು ಈಗಾಗಲೇ ಅವರು ಯಾವ ಥರ ನಿಮಗೆ ವಸ್ತುಗಳು ಬೇಕು ಅಂದರೆ ಆ ಥರ ಶೇಪ್ ಕೊಟ್ಟರೆ ನಾವು ಈ ಥರ ಡೈ ಅಂತ ಮಾಡ್ಕೊಳ್ತೀವಿ. ಆ ಥರ ಡೈಗೆ ನಾವು ಹೆಣಿತಾ ಹೋದರೆ ಆ ಥರ ಬುಟ್ಟಿ ಒಂದು ಶೇಪ್ ತೊಗೊಳುತ್ತೆ. ಸೊ ಇದೆಲ್ಲ ಡೈ ಇಟ್ಕೊಂಡೇ ನಾವು ಮಾಡ್ತಿರೋದು. ರೌಂಡ್ ಬುಟ್ಟಿಗಳು ಮಾಡ್ತೀವಿ, ಬ್ಯಾಸ್ಕೆಟ್ಗಳು ಮಾಡ್ತೀವಿ, ಲಾಂಡ್ರಿ ಬ್ಯಾಸ್ಕೆಟ್ ಮಾಡ್ತೀವಿ, ಹ್ಯಾಟ್ಗಳು ಮಾಡ್ತೀವಿ. ಸೊ ಈ ಥರ ಬೇರೆ ಬೇರೆ ಏನು ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾವು ಅದರ ತಕ್ಕನಾಗಿ ಡಿಸೈನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಲ್ಯಾಂಪ್ ಶೇಡ್ಸ್ ಇದ್ದಾವೆ. ಸೊ ಈ ಥರ ಬೇರೆ ಬೇರೆ ವಸ್ತುಗಳನ್ನ ಇವರು ಹೆಣಿಯೋಕ್ಕೆ ಶುರು ಮಾಡಿದ್ದಾರೆ. ಇದಲ್ಲದೆ ನಾವೊಂದು ಕಮ್ಯೂನ್ ಆಗಿ ಬದುಕೋಕ್ಕೆ ಶುರು ಮಾಡಿರೋದ್ರಿಂದ ಇವರೆಲ್ಲ ಕೂಡ ಈ ಕಲೆಯನ್ನು ಫ್ರೀಯಾಗಿ ಯಾರು ಬಂದರೂ ಕೂಡ, ಇನ್ನೊಬ್ಬರು ಹೆಣ್ಮಕ್ಳು ಗ್ರೂಪ್ ಬಂದರೂ ಕೂಡ ಅವರಿಗೆ ಹೇಳ್ಕೊಡೋಕ್ಕೆ ಇವ್ರು ರೆಡಿ ಇದ್ದಾರೆ. ಈಗಾಗಲೇ ಸುಮಾರು ಸ್ಕೂಲ್ಗಳು ಅಂದರೆ ಸ್ಟೂಡೆಂಟ್ಸ್ ಕೂಡ ಕರ್ಕೊಂಡು ಬರ್ತಾರೆ ಇಲ್ಲಿ ವರ್ಕ್ಶಾಪ್ಗಳು ಮಾಡೋಕ್ಕೆ. ಮತ್ತು ನಾವೆಲ್ಲ ಕೂಡ ಬೇರೆ ಬೇರೆ ದೂರದ ಬೆಂಗಳೂರಿಗೆ ಈ ಥರ ಎಲ್ಲ ವರ್ಕ್ಶಾಪ್ಗಳಿಗೂ ಹೋಗ್ತಿರ್ತೀವಿ ಇವ್ರನ್ನೆಲ್ಲ ಕರ್ಕೊಂಡು. ಸೊ ಒಂದು ಇದೊಂದು ಕಲೆ ಥರದ ಉಳಿಸ್ಕೊಂಡು ಮುಂದಕ್ಕೆ ಹೋಗಬೇಕು, ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಇವ್ರಿಗೂ ಕೂಡ ಜನ್ರೇಟ್ ಆಗಬೇಕು. ಸೊ ಹಳ್ಳಿಯಲ್ಲಿ ಏನು ಸಾಧ್ಯತೆ ಇದೆ ಕಟ್ಕೊಡೋಕ್ಕೆ ಅಂತ ನಾವು ಟ್ರೈ ಮಾಡ್ತಿರೋ ಒಂದು ಇದು. ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಈಗ ಸರ್ ಶೋ ಮಾಡ್ತಾರೆ, ಬನ್ನಿ ನೋಡೋಣ. ಓಕೆ ಸರ್, ಇದು ಒಂದಷ್ಟು ನಾವು ಏನು ಇಷ್ಟ ಆಗ್ಬೋದು ಜನರಿಗೆ ಅಂತ ಒಂದಷ್ಟು ನೋಡ್ತೀವಿ. ಮತ್ತೆ ನಾವು ಸ್ಟಾಲ್ಗಳು ಹಾಕೊಳ್ತೀವಿ ತುಮಕೂರಲ್ಲಿ, ಬೆಂಗಳೂರಲ್ಲಿ, ಎಲ್ಲಿ ಎಕ್ಸಿಬಿಷನ್ಗಳಿರುತ್ತೋ ಅಲ್ಲಿ. ಅದು ಹೊರತಾಗಿ ನಾವು ನಮ್ದೊಂದು ಏನು ವೆಬ್ಸೈಟ್ ಕೂಡ ಇದೆ, craft.janastu.org ಅಂತ. ಸೊ ಅಲ್ಲಿ ಹೋದ್ರೂ ಕೂಡ ನಮ್ಮ ಪ್ರಾಡಕ್ಟ್ಸ್, ನಮ್ಮ ಕಾಂಟ್ಯಾಕ್ಟ್ಸ್, ಹೆಂಗ್ ಆರ್ಡರ್ ಮಾಡೋದೆಲ್ಲಾನು ಕೂಡ ಸಿಗುತ್ತೆ. ಇಲ್ಲಿ ಬಂದು ಕೂಡ ಪರ್ಚೇಸ್ ಮಾಡಬಹುದು ನೇರವಾಗಿ ಅವ್ರು ಮಾಡೋದನ್ನ ಕಸ್ಟಮೈಸ್ ಮಾಡ್ಸ್ಕೊಬಹುದು. ಸೊ ಕಸ್ಟಮೈಸ್ ಅಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕಸ್ಟಮೈಸ್, ಯಾಕಂದ್ರೆ ನಾವು ಅವ್ರಿಗೆ ಏನ್ ಇಷ್ಟ ಆಗ್ಬೋದು ಅಂತ ಟ್ರೈ ಮಾಡ್ತೀವಿ. ಅವ್ರಿಗೆ ಒಂದಷ್ಟು ಸೈಜ್ ವೇರಿಯೇಷನ್ ಬೇಕಾಗಿರುತ್ತೆ. ಅವ್ರ ಮನೆಯಲ್ಲಿ ಎಲ್ಲೋ ಒಂದು ಜಾಗ ಇರುತ್ತೆ, ಆ ಜಾಗಕ್ಕೆ ಫಿಟ್ ಆಗೋ ತರ ಒಂದು ರ್ಯಾಕ್ ಬೇಕಿರುತ್ತೆ. ಮತ್ತೆ ಇದರದ್ದೆಲ್ಲ ತುಂಬಾ ಅಂದ್ರೆ ಅವ್ರವ್ರ ಬುಟ್ಟಿಗಳು ಅಂದ್ರೆ ಪಾಟ್ಗೆ ಇಡೋದಕ್ಕೆ ಅಂತ ಇರೋದು. ಸೊ ಅವ್ರ ಪಾಟ್ ಸೈಜ್ಗಳಿಗೆ ಕೂಡ ಬೇರೆ ಬೇರೆ ವೇರಿ ಆಗೋ ಥರದ್ದೆಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ಶೇಪ್ ಕೂಡ ಚೇಂಜ್ ಆಗುತ್ತೆ ಪಾಟ್ಸ್ ಇಡೋದಕ್ಕೆ, ಸ್ಕ್ವೇರು ಮತ್ತೆ ಈ ಥರದ್ದೆಲ್ಲ. ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಇಡೋಕ್ಕೆ, ರೋಟಿ ಇಡೋಕ್ಕೆ. ಸೊ ಈ ಥರದ್ದೆಲ್ಲ ಮುಚ್ಚಳ ಸಮೇತ ಬೇಕಾಗಿರುತ್ತೆ. ಇನ್ನು ಅಲೈನ್ ಮಾಡ್ತಿದೀವಿ. ಇದು ಲ್ಯಾಂಟೆನ್ಸ್, ಸೊ ಸೇಮ್ ಲ್ಯಾಂಪ್ ಶೇಡ್ಸ್. ಸೊ ಇದ್ರೊಳಗಡೆ ಕೂಡ ಬಲ್ಬ್ಸ್ ಬರುತ್ತೆ. ಸೊ ಇದು ನಾವು ಒಂದು ಎಕ್ಸಿಬಿಷನ್ಗೆ ಒಂದು 40 ಆರ್ಡರ್ಸ್ ಇತ್ತು. ಸೊ ಇದೆಲ್ಲ ಟ್ರಯಲ್ ಮಾಡಿ ನಾವು ಮತ್ತೆ ಇದು ಯಾವ ಮೆಟೀರಿಯಲ್ ಇಂದ ಮಾಡಿರೋದು? ಸೇಮ್ ಜಂಡುನ ಇದು. ಸೊ ಕೆರೆಯಲ್ಲಿ ನಿಮ್ಗೆ ಲಾಟ್ ಆಗಿ ಬೆಳೆದಿರುತ್ತೆ ನೋಡಿ, ಒಂದು ಹತ್ತಿ ತರ ಎಲ್ಲ ಬಿಟ್ಕೊಡ್ತಾ ಇರುತ್ತೆ. ಸೊ ಅದನ್ನ ನಾವು ಕ್ವಿಕ್ ಬಂದು ಒಣಗಿಸಿ ಮತ್ತೆ ನೀರಲ್ಲಿ, ಅದು ಸೋರ್ಸ್ ಇಲ್ಲೇ ಮಾಡ್ತೀರಾ? ಲೋಕಲ್ ಕೆರೆಗಳೆಲ್ಲ ಇಲ್ಲೇ ನಮ್ದು ತಂಗನಹಳ್ಳಿ ಕೆರೆ ಅಂತ ಇದೆ, ಆ ಕೆರೆಯಲ್ಲಿ ಇದು ಮಾಡ್ತೀವಿ. ಮತ್ತೆ ಬೇರೆ ಬೇರೆ ರೈತರೆಲ್ಲ ಕಟ್ಟೆಗಳು ಮಾಡ್ಕೊಂಡಿರ್ತಾರೆ, ಆ ಕಟ್ಟೆಗಳಲ್ಲಿ ಕೂಡ ಬೆಳೆಯುತ್ತಿದ್ದು. ಸೊ ಇದೊಂದು ಬೇರೆ ಟೈಪ್ ಆಫ್ ಲ್ಯಾಂಪ್ ಶೇಡ್.
ಸೊ ಇದು ಲ್ಯಾಂಪ್ ಶೇಡು. ಸೊ ಈ ಥರ ಬೇರೆ ಬೇರೆ ವೀವಿಂಗ್ಗಳು ಮಾಡಿದ್ವಿ, ಬೇರೆ ಬೇರೆ ಸೈಜಿಗೂ ಕೂಡ ಇದೆ, ನೀವು ಅಲ್ಲೆಲ್ಲ ನೋಡ್ಬೋದು. ಸೊ ಅದರೊಳಗಡೆ ಈ ಥರದ್ದು ಲೈಟು ಈ ಥರದ್ದೆಲ್ಲ ಸೇರಿ ಕೂಡ ನಾವು ಮಾರಾಟ ಮಾಡ್ತಿದ್ವಿ. ಏನಾಯ್ತು, ಆಫ್ ಆಯ್ತಾ? ನಂಗೆ ಆಕ್ಚುಲಿ ಇದು ತುಮಕೂರಲ್ಲಿ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ದುರ್ಗದಳ್ಳಿ ಹತ್ರ ಹೋಗ್ತಿದ್ವಿ, ಸಡನ್ ಆಗಿ ಇಲ್ಲಿ ಹ್ಯಾಂಡ್ಲೂಮ್ ಮಹಿಳೆಯರು ಎಲ್ಲಿ ಕೂತ್ಕೊಂಡು ಮಾಡ್ತಿದ್ರಲ್ಲ, ತುಂಬಾ ಲೈಕ್ ನಂಗೆ ಇದಾಯ್ತು, ತಿರ್ಗಿಸ್ಕೊಂಡ್ಬಿಟ್ಟು ಬಂದ್ವಿ. ಆಕ್ಚುಲಿ ಆ ತರ ಇತ್ತು. ನಾವು ಕೋವಿಡ್ ಟೈಮಲ್ಲಿ ಸ್ವಲ್ಪ ನಿಲ್ಸಿದ್ವಿ, ಮತ್ತೆ ಶುರು ಮಾಡಿದ್ವಿ. ಈಗ 2 ವರ್ಷ ಆಗ್ತಾ ಇದೆ. ಅದೇ ಮತ್ತೆ ಹಳ್ಳಿಗೆಲ್ಲ ಹೋಗಿ ಅಪ್ರೋಚ್ ಮಾಡಿದಾಗ ಶುರು ಮಾಡಿದಾಗ, ಮುಂಚೆ ಎಲ್ಲ ಗ್ಯಾದರಿಂಗ್ ಆಗಕ್ಕೆ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಕೋವಿಡ್ ಆದ್ಮೇಲೆ ನಾವು ಮತ್ತೆ ಗ್ಯಾದರ್ ಆಗಿ ಈ ತರದ್ದು. ಸೊ ಇದು ತುಂಬಾ ಮುಖ್ಯ, ಯಾಕೆ ಅಂದ್ರೆ ಹಳ್ಳಿಯಲ್ಲಿ ಸೇರ್ಕೊಳ್ಳೋದು ತುಂಬಾ ನೆಸೆಸಿಟಿ. ಯಾಕಂದ್ರೆ ಬೇರೆ ಮಾಧ್ಯಮಗಳಿರಲ್ಲ ಅವ್ರನ್ನ ಕವರೇಜ್ ಮಾಡ್ಕೊಳಕ್ಕೆ, ಅವ್ರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ. ಸೊ ಹಾಗಾಗಿನೇ ನಾವು ಇಲ್ಲಿ ಮೆಶ್ ನೆಟ್ವರ್ಕ್ ಅಂತ ಮಾಡ್ತೀವಿ. ಇಲ್ಲಿ ಇಂಟರ್ನೆಟ್ ಕೂಡ ಸಿಗಲ್ಲ ನಿಮ್ಗೆ. ಹಾಗಾಗಿ ಹಳ್ಳಿಯವ್ರನ್ನ ಹೆಂಗೆ ಇಂಟರ್ನೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ದು. ಇಂಟರ್ನೆಟ್ ಅದ್ರ ಜೊತೆಗೆ ಈ ತರದ್ದೆಲ್ಲ ಹೆಂಗೆ ಅವ್ರ ಲೈವ್ಲಿಹುಡ್ ಕಟ್ಕೊಳ್ಳಕ್ಕೆ ಸಾಧ್ಯ ಅಂತ ಇದು ಮಾಡಿದ್ದು. ಸೊ ಈಗ ಹೊಸ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಿದ್ವಿ. ಸೊ ನಮ್ಮ ಹತ್ರ ಈಗ ಸಣ್ಣದು ಪೌಚ್, ಪರ್ಸ್ ಈ ತರದ್ದೆಲ್ಲ ಸ್ಟೂಡೆಂಟ್ಸ್ ಇಷ್ಟಪಡ್ತಾರೆ. ಸೊ ಆ ತರದ್ದು. ಮತ್ತೆ ಈಗ ಮನೆಗಳಲ್ಲಿ ಸಪರೇಟರ್ಗಳು, ಈಗ ಮಕ್ಕಳೆಲ್ಲ ಪೇಂಟಿಂಗ್ ಮಾಡ್ತಿರ್ತಾರೆ, ಸ್ಕೆಚ್ ಪೆನ್, ಪೆನ್ಸಿಲ್ಸ್. ಸೊ ಈ ತರ ಸಪರೇಟ್ ಮಾಡ್ಕೊಳಕ್ಕೆ ಮನೆಯಲ್ಲಿ ಕಂಟೈನರ್ಗಳ ತರ ಮಾಡ್ತಿದೀವಿ. ಸೊ ಹಾಗೆ ದೊಡ್ಡದಂದ್ರೆ ನಮ್ಮ ಹತ್ರ ಲಾಂಡ್ರಿ ಬ್ಯಾಸ್ಕೆಟ್ಸ್, ಮನೆಯಲ್ಲಿ ಬಟ್ಟೆ ಇಡಕ್ಕೆ ನಂಗಂತೂ ಬೇಕು ಇದು. ಲಾಂಡ್ರಿ ಬ್ಯಾಸ್ಕೆಟ್ ಮಾಡ್ಕೊಡ್ತೀವಿ. ಸೊ ಇದು ರೌಂಡ್ ಶೇಪ್ ಅಲ್ಲಿ, ಸ್ಕ್ವೇರ್ ಶೇಪ್ ಅಲ್ಲಿ ಹೊರಗಡೆ ಮಾಡ್ತಿದ್ರಲ್ಲ ಆ ತರದ್ದು ಸಿಗುತ್ತೆ. ಸೊ ಹಾಗೆ ಬೇರೆ ಬೇರೆದಿದೆ, ಸ್ಲಿಂಗ್ ಬ್ಯಾಗ್ಗಳು, ತುಂಬಾ ಉದ್ದ ಕಟ್ಕೊಳ್ಳೋದು, ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಡಿಸೈನ್ಸ್. ಸೊ ಆ ತರದೆಲ್ಲ ಮಾಡಿ ಟ್ರೈ ಮಾಡಿ. ಇದು ಅಷ್ಟೇ, ಲೈಕ್ ಇದು ಫ್ರೂಟ್ ಬ್ಯಾಸ್ಕೆಟ್, ಬಟ್ ಇದು ಇವರಿಗೆ ಎಕ್ಸಾಂಪಲ್ ಅಂತ ಇದು ನಾವು ಮಾಡೋದು. ಇದಕ್ಕೆ ಏನಿದು ಕೇನಿಂದ ಅನ್ಕೊಂತೀನಿ. ಓಕೆ, ಬ್ಯೂಟಿಫುಲ್. ಸೊ ಹಾಗೆ ಇದು ಎಂಬ್ರಾಯ್ಡ್ರಿ ನೀವು ನೋಡ್ಬೋದು. ಓಕೆ, ಬನ್ನಿ. ಸೊ ನಮ್ಮ ಟೀಮ್ ಎಕ್ಸ್ಪರ್ಟ್ ಆಗ್ತಾ ಹೆಂಗೆ ಎಂಬ್ರಾಯ್ಡ್ರಿ, ಪೇಂಟಿಂಗ್ಸ್, ಪಿಕ್ಚರ್ಸ್ ಈ ತರದ್ದೆಲ್ಲ ಹೆಂಗ್ ಒಳಗಡೆ ಹೋಗ್ಬೇಕು ಅಂತ ಎಂಟ್ರಿ ಟ್ರೈ ಮಾಡ್ತಿರೋದು ಇದೆಲ್ಲ. ಸೊ ಹಾಗೆ ನೋಡಿದ್ರೆ ಇದು ಸ್ಕ್ರೀನ್ಸ್. ಸೊ ನಾವೀಗ ಇದು ಆಕ್ಚುಲಿ ತುಂಬಾ ವೈರಲ್ ಆಗಿದೆ ರೀಸೆಂಟ್ ಆಗಿ. ಇದು ನಾನು ಬೆಂಗಳೂರಿಂದ ತರಿಸ್ತಿದ್ದೆ, ಬಟ್ ಇಲ್ಲಿ ನೋಡಿದೀನಿ, ಮನೆಗೆ ತಗೊಂಡು ಹೋಗ್ಬೋದು. ಇದು ನೋಡ್ಕೊಂಡು ಸ್ಕ್ರೀನ್ ನಾವ್ ಈ ತರದ್ ಇವಾಗ ವ್ಯೂ ಮಾಡ್ಬೇಕಂತ 2 ಕೈಮಗ್ಗಗಳನ್ನ ಸೆಟ್ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಏನಂದ್ರೆ ಕಾಟನ್ ಥ್ರೆಡ್ ಜೊತೆ ನಾವು ಬನಾನಾ ಫೈಬರ್ ಮತ್ತೆ ಈ ತರದ್ದೆಲ್ಲ ಫೈಬರ್ಸ್, ನ್ಯಾಚುರಲ್ ಆಗಿ ಸಿಗೋ ಫೈಬರ್ಸ್ ಹೆಂಗೆ ಯೂಸ್ ಮಾಡ್ಬೋದು ಅಂತ ಅದನ್ನ ಟ್ರೈ ಮಾಡಕ್ಕೆ ಇದು ಲಾವಂಚದ್ದು, ಇದು ಸ್ಮೆಲ್ ಮಾಡ್ಬೋದು. ಹಾ, ಎಸ್ ಅಲ್ಲ, ಗುಡ್. ಸೊ ಇದನ್ನ ಈಗ ಇವರೆಲ್ಲ ಮತ್ತೆ ಕಲ್ತಿದ್ದಾರೆ. ಇದನ್ನು ಕಸ್ಟಮೈಸ್ ಅಂದ್ರೆ ಮನೆಗೆ ಬಂದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡ್ಬಿಟ್ಟು ಆ ತರನು ಮಾಡ್ಕೊಡ್ತೀರಾ? ಆ ತರದ್ದೇ ಇದೆ. ಸೊ ನಾನು ಹೇಳಿದ್ನಲ್ಲ ಈಕೋ ಪ್ರಿಂಟ್ ಅಂತ. ಸೊ ಈ ಕಡೆ ಸೊ ಈಕೋ ಪ್ರಿಂಟ್ ಇದೆಲ್ಲ ನಮ್ಮ ಸುತ್ತಮುತ್ತ ಸಿಗುವಂತ ಹೂಗಳು. ಇದೊಂದು ಇಲ್ಲೇ ಕಳೆ ತರ ಬೆಳೆಯುತ್ತೆ, ತುಂಬಾ ಬೆಳೆಯುತ್ತೆ ನಮ್ಮ ಹೊಲದ ಪಕ್ಕ. ಇದೆಲ್ಲ ಹ್ಯಾಂಡ್ ವಾಶ್ ಮಾಡ್ಬೇಕಾಗಿರುತ್ತೆ ಅನ್ಕೊಂತೀನಿ. ಇದೆಲ್ಲ ವಾಷಬಲ್, ಯಾಕಂದ್ರೆ ಇದು ಬಣ್ಣ ಸ್ಟೇ ಆಗಕ್ಕೆ ಏನ್ ಮಾಡಿರ್ತೀವಿ, ಆಲಮ್ ಮತ್ತೆ ಈ ತರ ಸೊಲ್ಯೂಷನ್ ಅಲ್ಲಿ ನೆನ್ಸಿಡ್ತೀವಿ. ಅದಾದ್ಮೇಲೆ ಐರನ್ ಮಾಡ್ತೀವಿ. ಐರನ್ ಮಾಡಿದ್ಮೇಲೆ ಅದು ಫಿಕ್ಸ್ ಆಗುತ್ತೆ, ಫಿಕ್ಸರ್ ತರ ಕೆಲಸ ಮಾಡುತ್ತೆ ಆಲಮ್ ಇದೆಲ್ಲ. ಸೊ ಇದು ನೀವು ನೋಡಬಹುದು ಕ್ಯಾಸ್ಟ್ರೋ ಲೀಫ್. ಸೊ ಈ ತರ ಬೇರೆ ಬೇರೆ ನಮ್ ಸುತ್ತಮುತ್ತ ಇಕಾಲಜಿಕಲ್ ಆಗಿ ಏನೇನ್ ಸಿಗುತ್ತೋ ಸೊ ಅವುಗಳನ್ನು ನಾವು ಟ್ರೈ ಮಾಡ್ತಿದ್ವಿ. ಪರ್ಫೆಕ್ಟ್ ಆಗಿ ಎತ್ಕೊಂಡಿದೆಯಲ್ಲ ಲೀಫ್ ಇಟ್ಟಿರೋದು ನೀವು, ಇನ್ಕ್ಲೂಡಿಂಗ್. ಸರ್ ಇದೇನು ಸರ್ ಇದು? ಸೊ ಇದೆಲ್ಲಾನು ಇಲ್ಲಿ ಅದೇ ಹೇಳಿದ್ನಲ್ಲ, ನಾವು ಬೇರೆ ಬೇರೆದು ಟೈಲರಿಂಗ್ ಟೀಮ್ ಅಂತ ಟ್ರೈ ಮಾಡ್ತಿದ್ವಿ, ಎಂಬ್ರಾಯ್ಡ್ರಿ ಈ ತರದ್ದೆಲ್ಲ. ಸೊ ಅವರು ಎಂಬ್ರಾಯ್ಡ್ರಿ ಟೀಮ್ ಅವರು ಮಾಡಿರುವಂತ ವರ್ಕ್ಸ್. ಸೊ ಅವ್ರಿಗೆ ಏನೇನು ಈ ಸಲ ನಮ್ದು ಕಪ್ ಗೆದ್ಮೇಲೆ ಅವ್ರಿಗೂ ಇಷ್ಟ ಆಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇವೆಲ್ಲ ಎಂಬ್ರಾಯ್ಡ್ರಿ ಟೈಪ್ಸ್. ನಾವು ಟೋಟೆ ಬ್ಯಾಗ್ಸ್ ಅಂತ ಮಾಡ್ತೀವಿ. ಟೋಟೆ ಬ್ಯಾಗ್ಸ್ ಇಲ್ಲಿ ಯೂಸ್ ಮಾಡೋ ಕ್ಲಾತ್ ಒಂದು ಕಾಟನ್, ಇಲ್ಲ ಖಾದಿ, ಇಲ್ಲ ಕೋರ. ಈ 3 ಬಟ್ಟೆಗಳನ್ನ ನಾವು ಬಳಸೋದು, ಪಾಲಿಸ್ಟರ್ ಅಥವಾ ಬೇರೆ ಏನು ಮಾಡಲ್ಲ. ಸೊ ಆ ತರದ್ದು ಮಾಡ್ಕೊಡ್ತೀವಿ. ಆಮೇಲೆ ಡೈ ಪ್ರಿಂಟ್ ಅಂತ ಒಂದು ಮಾಡ್ತೀವಿ. ಡೈ ಪ್ರಿಂಟ್ ಅಂದ್ರೆ ಈ ತರ ಬಟ್ಟೆಗಳ ಮೇಲೆ ಬಟ್ಟೆ ಡೈ ಬಣ್ಣ ಹಾಕೊಂಡಿದ್ನಲ್ಲ ಆಗ್ಲೇ ಆ ತರದ್ದು. ಇದು ಆದ್ಮೇಲೆ ಅಚ್ಚುಗಳು ಸಹ ಸಿಗುತ್ತೆ ನಮ್ಗೆ, ಯಾವ ತರ ಡಿಸೈನ್ ಬೇಕು. ಸೊ ಆ ತರದ್ದೆಲ್ಲ ಕೂಡ ಅದ್ರ ಹೊರತಾಗಿ ನಾವು ಇದನ್ನ ಮೀರ್ಕೋಬೇಕು ಅಂದ್ರೆ ಇದು ಕೂಡ ಕೆಮಿಕಲ್ ಕಲರ್ಸ್. ಸೊ ಇದನ್ನು ಕೂಡ ನ್ಯಾಚುರಲ್ ಕಲರ್ಸ್ ಇರಲ್ಲ, ಇದನ್ನು ಕೂಡ ನಾವು ಸ್ಟಾಪ್ ಮಾಡಿ ಇವಾಗ ಈಕೋ ಪ್ರಿಂಟ್ ಅಂತ ಮಾಡ್ತಿದೀವಿ. ಸೊ ಈಕೋ ಪ್ರಿಂಟ್ ಅನ್ನ ಏನಂದ್ರೆ ನಮ್ ಸುತ್ತಮುತ್ತ ಸಿಗೋ ಹೂವು ಎಲೆಗಳನ್ನ ಬಳಸ್ಕೊಂಡು ಅದರಿಂದ ಕಲರ್ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನಾವು ಆ ಎಲೆಗಳನ್ನ ಇಟ್ಟು
ಒಂದು ಆಲಮ್ ಅಂತ ಸೊಲ್ಯೂಷನ್ ಬರುತ್ತೆ. ಆಲಮ್ ಅಂದ್ರೆ ನೀವು ಪೊಟ್ಯಾಶ್ ಎಲ್ಲ ಹೇಳ್ತಿದ್ದೀರಾ? ಓಕೆ, ನೀವು ಮಾಮೂಲಿ ಶೇವ್ ಮಾಡಿದ್ಮೇಲೆ ಎಲ್ಲ ಇದು ಮಾಡ್ತೀವಲ್ಲ, ಸೊ ಆಲಮು, ಸುಣ್ಣ ಮತ್ತೆ ಕಲರ್ ಇರುತ್ತೆ. ಸೋಡಾ ಇವನ್ನೆಲ್ಲಾನು ಸೋಕ್ ಮಾಡಿ ಬಟ್ಟೆಗೆ ನಾವು ಬೇಯಿಸ್ತೀವಿ, ಅದನ್ನ ಸ್ಟೀಮ್ ಮಾಡ್ತೀವಿ. ಸೊ ಅವಾಗ ಆ ಎಲೆಯಲ್ಲಿರೋ ಬಣ್ಣ ಮತ್ತೆ ಹೂನಲ್ಲಿರೋ ಬಣ್ಣ ಇದಕ್ಕೆ ಪ್ರಿಂಟ್ ಆಗುತ್ತೆ. ಸೊ ಆ ಥರದ ಬಟ್ಟೆ. ಈ ಸ್ಪೇಸ್ ಹೊರಗಡೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸರ್ ಇದು ಏನಿದು ಆಕ್ಚುಲಿ? ಇದೊಂದು ಲೈಬ್ರರಿ ಶುರು ಮಾಡಿದ್ವಿ, ನಮ್ಮಳ್ಳಿ ಲೈಬ್ರರಿ ಅಂತ. ಇಲ್ಲಿ ಮಕ್ಕಳೆಲ್ಲ ಇಂಟರ್ನೆಟ್ ಬ್ರೌಸ್ ಮಾಡೋಕ್ಕೆ ಮತ್ತೆ ಪುಸ್ತಕಗಳು ಅವರಿಗೆ ಅವೈಲಬಲ್ ಬೇಕಿರೋವಂಥ ಪುಸ್ತಕಗಳಿಗೆ ನಾವಿಲ್ಲೊಂದು ಸ್ಪೇಸ್ ಮಾಡಿದ್ವಿ. ಇದು ಓಪನ್ ಸ್ಪೇಸ್, ಯಾರು ಬೇಕಾದರೂ ಬಂದು ಓದಿ ಹೋಗ್ಬೋದು. ಮತ್ತೆ ಒಂದಷ್ಟು ಕಂಪ್ಯೂಟರ್ಸ್, ಒಂದಷ್ಟು ಬುಕ್ಸ್ಗಳು ಇಟ್ಕೊಂಡು ಶುರು ಮಾಡ್ತಿದ್ವಿ. ಟೈಮಿಂಗ್ಸ್ ಏನಾದರೂ ಇದೆಯಾ? ಟೈಮಿಂಗ್ಸ್ ಬೆಳಗ್ಗೆ ಶುರು ಮಾಡ್ತೀವಿ. ಸೊ ಅವ್ರೇನಾದ್ರು ಬರ್ತಾರೆ ಅಂದ್ರೆ ಇದೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಕೀ ಓಪನ್ ಮಾಡ್ಕೊಂಡು ಅವರೇ ಓಪನ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಬುಕ್ಸ್, ಕಂಪ್ಯೂಟರ್ಸ್ ಎಲ್ಲ ಇದೆಯಾ ಒಳಗಡೆ? ಇದೆ. ಓಕೆ ಓಕೆ. ಈಗ ಸ್ವಲ್ಪ ಪೇಂಟ್ ಮಾಡಿದೀವಿ, ಅದ್ರೊಳಗಡೆ ಜಂಕ್ ತರ. ನೆಕ್ಸ್ಟ್ ಟೈಮ್ ತೋರಿಸೋಣ. ಬ್ಯೂಟಿಫುಲಿ ಪೇಂಟ್ ಎಲ್ಲ ನೀವೇ ಮಾಡಿರೋದು? ಪೇಂಟ್ ಎಲ್ಲ ಮಕ್ಕಳು, ನಾವು. ಓಕೆ. ಸೊ ನಾವು ಸಮ್ಮರ್ ಕ್ಯಾಂಪ್ಸ್ ಕೂಡ ಮಾಡ್ತೀವಿ. ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳು ಭಾಗಿಯಾಗಿರ್ತಾರೆ. ಮಕ್ಕಳ ಜೊತೆ ಏನೇನು ಆಕ್ಟಿವಿಟೀಸ್ ಮಾಡಿಸ್ಬೋದು, ಪೇಂಟಿಂಗ್ ಮಾಡಿಸ್ಬೋದಾ, ವಾಲ್ ಪೇಂಟಿಂಗ್ ಮಾಡಿಸ್ಬೋದಾ, ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಆರ್ಮೇಚರ್ಸ್ಗಳು ಮಾಡ್ಬೋದಾ, ಸೊ ಆ ಥರದ್ದು ಇನ್ನೊಂದು ಆರ್ಟ್ ವರ್ಕ್ ಇದೆ. ಸೊ ಅದು ಈ ಸಲ ಸಮ್ಮರ್ ಕ್ಯಾಂಪ್ ಮಾಡಿದ್ದು, ಅಲ್ಲೋಗಿ ನೋಡ್ರಿ. ಟ್ರೈ ಮಾಡ್ತಿದ್ದೀನಿ, ಬಿದ್ರೆ ಪ್ಲೀಸ್ ನನ್ನ ಹುಷಾರಾಗಿ ನೋಡ್ಕೊಂಬಿಡಿ. ಹುಷಾರು, ತಲೆ ಸ್ವಲ್ಪ ಮಕ್ಕಳು ಸೈಜಿಂಗ್ ಮಾಡಿದ್ವಿ. ನಿಲ್ಸಿ. ಅಯ್ಯೋ ನನ್ ಕೂರಕ್ಕೆ ಆಗ್ತಿ ಸಿಗಾಕೊಂತ. ಕಾಲ್ ಸ್ವಲ್ಪ ಫಸ್ಟ್ ಹಾಕೊಳ್ಳಿ, ಕೂತ್ಕೊಳ್ಳಿ ಹಂಗೆ. ಓ ಮೈ ಗಾಡ್ ಗೈಸ್, ಫಸ್ಟ್ ಕಾಲ್ ಹಾಕೊಬೇಕಂತೆ. ಆಕ್ಚುಲಿ ಆಗ್ತಿಲ್ಲ. ಒಂದು ನಿಮಿಷ, ನೀವು ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳ್ತಾ ಇದೆ ಅದು. ಒನ್ ಸೆಕೆಂಡ್. ನಿಮಿಷ. ಹಾ, ಈಗ ಆಗುತ್ತೆ. ಅದು ಮಕ್ಕಳ ಸೈಜಿಗೆ ಆಗಿದೆ, ದೊಡ್ಡವ್ರು ಫ್ಲೆಕ್ಸಿಬಲ್ ಆಗಿದ್ರೆ. ಒಬ್ಬ ದೇವ್ರೆ. ಗೈಸ್ ಬರ್ತಿದ್ದೀನಿ. 3, 2 ಕಾಲು ಎತ್ತಬೇಕು, ಚಪ್ಪಲ್ ಎತ್ತಬೇಕು ಅಂದ್ರೆ ಈ ತರ ಸೈಡಿಗೆ ಹಾಕ್ಲಾ? ಮಳೆ ಬಿದ್ದಿದೆಯಲ್ಲ ಅದಕ್ಕೆ ಹಿಡಿತಾ ಇದ್ದು. ಇಲ್ಲ, ಓ ಮೈ ಗಾಡ್, ಸೀರಿಯಸ್ಲಿ ಏನು ಯಾವ್ದ್ರಲ್ಲಿ ಮಾಡಿರೋದು ಏನೆಲ್ಲ? ಸೊ ಈ ಸಲ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ. ಇದೆಲ್ಲ ಬಾಟಲ್ಸು ಮತ್ತೆ ವೇಸ್ಟ್ ಏನ್ ಜಂಕ್ ಇದೆ ಅದೆಲ್ಲ ನೋಡ್ಕೊಂಡು ನಾವು ಮಕ್ಳ ಜೊತೆ ಮಾಡಿದಂತ ಪ್ಲಾಸ್ಟಿಕ್ ಇದೆರಡು ಹಾಸ್ಪಿಟಲ್ ಅಲ್ಲಿ ಇರುವಂತ ಸ್ಟ್ರೆಚರ್ಸ್. ಸೊ ನಮ್ಮ ಸ್ಟ್ರೆಚರ್ಸ್ ಇತ್ತು, ಎರಡಿತ್ತು. ಸೊ ಅದನ್ನ ಸ್ಟೇನ್ಲೆಸ್ ಸ್ಟೀಲ್ ಇದು ಮಕ್ಕಳಿಗೆ ಸ್ಲೈಡ್ ಆಗಕ್ಕೆ ಈ ತರದೆಲ್ಲ ನೋಡ್ಕೊಂಡು ಆಮೇಲೆ ಐಡಿಯಾ ಶುರು ಆಗಿದ್ದು ಈ ತರ ಒಂದು ಮಾಡ್ಬೇಕು ಅಂತ. ಒಂದು ಫೇಸ್ ತರ ಏನಾದ್ರು ಮಾಡ್ಬೇಕಂತ ಶುರು ಮಾಡಿದ್ವಿ. ಒಂದು ಆರ್ಮಿಚರ್ ಶುರು ಆಯ್ತು, ಶುರು ಆದ್ಮೇಲೆ ಸಿಡಿ ಸಿಕ್ತು, ಸಿಡಿ ಆದ್ಮೇಲೆ ಒಂದು ಮಡಕೆ ಸಿಕ್ತು, ಏನೇನ್ ಜಂಕ್ ಅದೆರಡು ಓಲೆಗಳು ತರ. ಸೊ ಏನೇನ್ ಸಿಗುತ್ತೆ ಆ ತರ ಜಂಕ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಕ್ಕಳೆಲ್ಲ ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಅವರೇ ಇದನ್ನೆಲ್ಲ DVD CDs ತಾನೇ ಅದು? ಅಂಡ್ ಅದು ಬಲ್ಬ್ ಏನದು? ಸೊ ಅದು ಸೋಲಾರ್ ಕಣ್ಣಿಗಳಿದೆಯಲ್ಲ, ಅದೆರಡು ಸೋಲಾರ್ ಲೈಟ್ಸ್. ರಾತ್ರಿ ಹೊತ್ತು ಅದು ಮೋಷನ್ ಸೆನ್ಸರ್ ಇದೆ, ಯಾವ್ದಾದ್ರು ಒಂದು ವೆಹಿಕಲ್ ಪಾಸ್ ಆದ್ರೆ ಎರಡು ಲೈಟ್ಗಳು ಬ್ಲಿಂಕ್ ರಾತ್ರಿ ಯಾರು ನೋಡ್ಬಿಟ್ರೆ ಎದ್ರುಕೊಂಡೇ ಬಿಡ್ತಾರೆ. ಏನೋ ಸುಮಾರು ಜನ ಹಿಂಗ್ ಪಾಸ್ ಆಗಿದ ತಕ್ಷಣ ಏನೋ ಬಂತ ರಾತ್ರಿ ಹೊತ್ತು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಏನಾರ ಅನಿಮಲ್ಸ್, ನಾಯಿ ಈ ತರದೆಲ್ಲ ಓಡಾಡ್ಬೇಕಾದ್ರೂ ಏನಾಗುತ್ತೆ. ಬ್ಯೂಟಿಫುಲ್, ನೈಸ್. ಇದೆಲ್ಲಾನು ಅಷ್ಟೇ, ವುಡ್, ಮರದ ಕೊಂಬೆ ಬಿದ್ದಾಗ ಸೊ ಏನೇನ್ ವೇಸ್ಟ್ ಜಂಕ್ ಅಂತ ಸಿಗುತ್ತೋ ಅದು ವೇಸ್ಟ್ ಅಲ್ಲ, ಮತ್ತೆ ಒಂದು ರಿಕ್ರಿಯೇಷನ್ ತರಾನು ಆಗುತ್ತೆ. ಮತ್ತೆ ಅದು ಅವೇರ್ ಕೂಡ ಆಗ್ಬೇಕು ಅವ್ರಿಗೆ. ಎಷ್ಟೊಂದು ಇಲ್ಲೆಲ್ಲ ಬೆಳೆಸಿದೀವಿ, ಇಲ್ಲೊಂದು ಹೋಟೆಲ್ ಇದೆ, ಅಲ್ಲಿಂದ ಎಷ್ಟೊಂದು ಪ್ಲಾಸ್ಟಿಕ್ ಗಳೆಲ್ಲ ಇಲ್ಲೆಲ್ಲ ಸ್ಟಕ್ ಆಗಿ ನೀರು ಹೋಗ್ದಂಗೆ. ಸೊ ಈ ತರದೆಲ್ಲ ಆಗ್ತಿರುತ್ತೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು. ನನ್ನ ಹೆಸರು ಕುಸುಮಾ ಅಂತ ಹೇಳಿ, ನಾನು ಈ 1.5 ವರ್ಷ 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಇಲ್ಲಿಗೆ ಬಂದು ಕೆಲಸ ಮಾಡೋದು ತುಂಬಾ ಹೆಲ್ಪ್ ಆಗೈತೆ. ಯಾಕೆ ಅಂತಂದರೆ ನಮ್ಮನೇಲಿ ತುಂಬ ಕಷ್ಟದಲ್ಲಿದ್ದೆ ನಾನು. ನನ್ನನ್ನು ನೋಡಿ ಆಶಾಕ, ಶಾಲಿನಕ ಅವರೆಲ್ಲ ಕರೆದ್ರು, ನೀನು ಯಾಕೆ ಸುಮ್ಮನೆ ಮನೇಲಿ ಇರ್ತೀಯ, ನಿಮ್ಮ ಯಜಮಾನ್ರನ್ನು ನೋಡ್ಕೊಳಕ್ಕಾಗುತ್ತೆ, ಇಲ್ಲಿ ಬಂದು ಕೆಲಸ ಮಾಡೋದ್ರಿಂದ ನಿಂಗೊಂದು ಸ್ವಲ್ಪ ದುಡ್ಡು ಸಿಗುತ್ತೆ, ಏನಾದರೂ ಮೆಡಿಸನ್ಗೆ ಅಂಥದಕ್ಕೆಲ್ಲ ಆಗ್ತೈತೆ ಅಂತ ಹೇಳಿ. ನಮ್ಮ ಯಜಮಾನ್ರು ಬೆಡ್ ರೆಸ್ಟ್ ಅಲ್ಲವ್ರೆ. ನಂಗೆ ಈ ಕೆಲಸದಿಂದ ತುಂಬ ಹೆಲ್ಪ್ ಆಗ್ತೈತೆ. ನಾನು ಫಸ್ಟು ಸುಮ್ಮನೆ ಮನೇಲೇ ಕೂತ್ಕೊಂಡಿದ್ದೀನಿ ಅವ್ರನ್ನ ನೋಡ್ಕೊಂಡು. ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಹೆಂಗೋ ನನಗೆ ಜೀವನಕ್ಕೂ ಚೆನ್ನಾಗಿ ಹೆಲ್ಪ್ ಆಯಿತು. ಈ ಕೆಲಸ ತುಂಬ ಚೆನ್ನಾಗೈತೆ ಅಂತ ಅನ್ನಿಸ್ತು. ಖುಷಿ ಆಗ್ತಿದ್ಯಾ ಮಾಡ್ಬೇಕಾದ್ರೆ? ಖುಷಿ ಅಣ್ಣ, ಚೆನ್ನಾಗೈತೆ ಕೆಲಸ ಮಾಡೋಕ್ಕೆ. ನಾನಾ ಥರ ಡಿಸೈನ್ಗಳೆಲ್ಲ ಹೇಳ್ಕೊಡ್ತಾರೆ, ಚೆನ್ನಾಗಿರ್ತೈತೆ, ಚೆನ್ನಾಗಿ ಸ್ಪಂದಿಸ್ತಾರೆ.
ಅದೆಲ್ಲ ಸಖತ್ ಇಷ್ಟ ನನಗೆ ಕೆಲಸ ಮಾಡೋಕ್ಕೆ. ಮನೇಲಿ ಯಾವಾಗಲೂ ನಮ್ಮ ಯಜಮಾನ್ರನ್ನೇ ನೋಡ್ಕೊಂಡು ಬೇಜಾರಾಗ್ತಿರ್ತೈತಿ. ಇಲ್ಲಿ ಹೊರಗಡೆ ಬಂದಾಗ ನಾನು ಖುಷಿಯಿಂದ ಇದ್ದು ಹೋಗ್ತೀನಿ ಮನೆಗೆ. ನಂಗೆ ಅದೊಂಥರ ಖುಷಿ. ಇಲ್ಲೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಯಾವ ಥರ ಇದ್ವೋ ಆ ಥರ ಚೆನ್ನಾಗಿ ನಗ್ನಗ್ತಾ ಕೂತ್ಕೊಂಡೆಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ. ಮನೆಗೆ ಹೋದ್ರೆ ಅದೇ ಗಂಡ ಅದೇ ಮಕ್ಕಳು ಅದೇ ಬೇಜಾರು. ಇಲ್ಲಿ ತುಂಬ ಖುಷಿ ಆಗುತ್ತಣ್ಣ. ಓಕೆ, ಸರಿ ಮ್ಯಾಮ್, ಸರಿ, ಥ್ಯಾಂಕ್ ಯು. ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಮನೇಲೇ ಇರ್ತಾಯಿದ್ದೆ. ಯಾವಾಗೂ ಮನೇಲೇ ಇರ್ತಾಯಿದ್ದೆ. ಇಲ್ಲಿ ಕೆಲಸ ಐತೆ ಅಂತೇಳಿ ಹಳೆಕೋಟೆಗೆ ಜೆಂಡರ್ ಹಣಿತಾರೆ ಅಂತೆಲ್ಲ ಗೊತ್ತಾಯಿತು. ನಾವು ಬಂದು ಕೇಳ್ಕೊಂಡು ಶಾಲೆನ ಹಾಕೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಪ್ ಆಗುತ್ತೆ. ಓಕೆ, ಎಲ್ಪ್ ಆಗುತ್ತೆ. ಇಲ್ಲಿ ಚೆನ್ನಾಗಿ ಎಲ್ಲ ಅಕ್ಕ ತಂಗಿಯರು ಇದ್ದಂಗೆ ಇದ್ದೀವಿ. ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಓಕೆ. ನನ್ನ ಹೆಸರು ಶಾರದಮ್ಮ ಅಂತ. ತಿಮ್ನಾಯ್ಕನಹಳ್ಳಿ ನಮ್ಮದು. ನಾವು ಫಸ್ಟ್ಗೆನ ಶಾಲಿನಕ್ಕ ಆಶಕ್ಕ ಎಲ್ಲ ಬಂದು ಯಾರನ್ನ ಜಂಡಣಿಯರು ಬುಟ್ಟಿಗಳು ಅಣಿಯರು ಬರ್ತೀರಾ ಅಂತ ಕೇಳ್ಕೊಂಬಂದಿದ್ರು. ನಾವೊಂದು 15 ದಿವಸ ಆದಮೇಲೆ ಬಂದವು. ಫಸ್ಟ್ಗೆ ಬರಲಿಲ್ಲ. ನಮಗೆ ಹಂಗೆ ಬರಲ್ಲ ಅಂದ್ಕೊಂಡು ಇದು ಹೊಲ್ದ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು. ಹೂವು ಕುಯ್ಯೋಕ್ಕೆ, ತೆನೆ ಕುಯ್ಯೋಕ್ಕೆ, ರಾಗಿ ಪೈರು ಹಾಕೋಕ್ಕೆ, ಕಳೆ ಕೀಳೋಕ್ಕೆಲ್ಲ ಹೋಗಿವ. ಆಮೇಲೆ ನೋಡ್ಕೊಂಡು ಹೋಗಂತ ಅಳಿಲಿಗೆ ಅಂತ ಬಂದವು. ಒಂದು 2 ದಿವಸ ತುಮಕೂರಾಗ ಮೇಡಮ್ ಅವ್ರು ಬರ್ತಿರು. ಅವರು ಬಂದಿರು ನಮ್ಮನ್ನೆಲ್ಲ ಕರ್ಕೊಂಬರೋಕ್ಕೆ. ಬಂದು ಕರ್ಕೊಂಬಂದು ಒಂದಷ್ಟು ದಿನ ಕಲಿಸ್ಕೊಟ್ರು. ಆಮೇಲೆ ಹಂಗೆ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಹಾಕೋದು ಕಲ್ತ್ಕೊಂಡಿದ್ದೀವಿ ಇವಾಗ. ಓಕೆ, ಓಕೆ, ಚೀಟಿಗಳವೆ, ಚೀಟಿಗಳಿಗೆ ಸಮಸ್ಯೆ ಬಗೆಹರಿತೈತಿ ಇಲ್ಲಿಗೆ ಬಂದಮೇಲೆ. ಓಕೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು. ಸೊ ಇದೇ ರೀತಿ ಕಂಟೆಂಟ್ಸ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.